ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಡಿಸೆಂಬರ್ ಮಂತ್ನ ಕರೆಂಟ್ ಅಫೇರ್ಸ್ ನೋಡೋಣ. ಇದರ ಮೊದಲ ಪ್ರಶ್ನೆ, ಭಾರತದ ಮೊದಲ ಖೇಲೋ ಇಂಡಿಯಾ ಪ್ಯಾರಾಕೂಟವು ಎಲ್ಲಿ ನಡೆಯಿತು? ಇದರ ಆಪ್ಷನ್ಸ್: ಎ ಬೆಂಗಳೂರು, ಬಿ ಮುಂಬೈ, ಸಿ ಮಧ್ಯಪ್ರದೇಶ್, ಡಿ ನವದೆಹಲಿ. ಇದರ ಉತ್ತರ ಡಿ ನವದೆಹಲಿ. ದೇಶದಲ್ಲಿ ಮೊದಲ ಬಾರಿಗೆ ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಖೇಲೋ ಇಂಡಿಯನ್ ಪ್ಯಾರಾ ಗೇಮ್ಸ್ ನಡೆದವು. ಈ ಪ್ಯಾರಾ ಗೇಮ್ಸ್ ಅಂಗವಿಕಲರಿಗೆ ಉತ್ತೇಜನ ನೀಡಲು ದೇಶದಲ್ಲಿ ಮೊದಲ ಬಾರಿಗೆ ಈ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. ಈ ಖೇಲೋ ಇಂಡಿಯಾದ ಪ್ಯಾರಾ ಗೇಮ್ಸ್ ನ ಮಸ್ಕಟ್ ಉಜ್ವಲವಾಗಿದೆ. ಈ ಖೇಲೋ ಇಂಡಿಯನ್ ಪ್ಯಾರಾ ಗೇಮ್ಸ್ ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ರಾಜ್ಯ ಹರಿಯಾಣ, ಒಟ್ಟು 105 ಪದಕಗಳನ್ನು ಗೆದ್ದಿದೆ. ಅದೇ ರೀತಿ ಎರಡನೇ ಸ್ಥಾನ ಉತ್ತರ ಪ್ರದೇಶ. ಈ ಖೇಲೋ ಇಂಡಿಯನ್ ಪ್ಯಾರಾ ಗೇಮ್ಸ್ ನಲ್ಲಿ ಕರ್ನಾಟಕವು 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಖೇಲೋ ಇಂಡಿಯನ್ ಪ್ಯಾರಾ ಗೇಮ್ಸ್ ಅನ್ನು ಆಯೋಜಿಸುವ ಸಚಿವಾಲಯ ಕೇಂದ್ರ ಕ್ರೀಡಾ ಸಚಿವಾಲಯವನ್ನು ಆಯೋಜಿಸುತ್ತದೆ. ನೆಕ್ಸ್ಟ್, ಅದೇ ರೀತಿಯವಾಗಿ ಈ 2023ರ ಖೇಲೋ ಇಂಡಿಯನ್ ಯೂತ್ ಗೇಮ್ಸ್ ನಡೆದ ಸ್ಥಳ ಮಧ್ಯಪ್ರದೇಶದ ಇಂದೋರ. 2023ರ ಖೇಲೋ ಇಂಡಿಯನ್ ಯೂನಿವರ್ಸಿಟಿ ಗೇಮ್ಸ್ ಆಯೋಜಿಸಿದ ರಾಜ್ಯ ಉತ್ತರ ಪ್ರದೇಶದಲ್ಲಿ ಖೇಲೋ ಇಂಡಿಯನ್ ಯೂನಿವರ್ಸಿಟಿ ಗೇಮ್ಸ್ ನಡೆದವು. ನೆಕ್ಸ್ಟ್, 2022ರ ಅಂದರೆ 2023ರಲ್ಲಿ 2026ರ ಏಷ್ಯನ್ ಪ್ಯಾರಾ ಗೇಮ್ಸ್ ನಡೆದ ಸ್ಥಳ ಚೀನಾದ ಹ್ಯಾಂಗ್ಝೋ ಎಂಬಲ್ಲಿ ನಡೆದವು. ನೆಕ್ಸ್ಟ್, ಎರಡನೇ ಕ್ವಶನ್, ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಇದರ ಆಪ್ಷನ್ಸ್: ಎ ಸೆಪ್ಟೆಂಬರ್ 16, ಬಿ ಡಿಸೆಂಬರ್ 18, ಸಿ ಡಿಸೆಂಬರ್ 16, ಡಿ ಡಿಸೆಂಬರ್ 20. ಇದರ ಉತ್ತರ ಬಿ ಡಿಸೆಂಬರ್ 18. ಈ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು 2023 ಡಿಸೆಂಬರ್ 18ರಂದು ಆಚರಣೆ ಮಾಡಲಾಗುತ್ತದೆ. ಈ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಆಚರಣೆ ಮಾಡುವ ಉದ್ದೇಶ ವಲಸಿಗರು ಎದುರಿಸುತ್ತಿರುವ ಸವಾಲುಗಳ ಮೇಲೆ ಬೆಳಕು ಚೆಲ್ಲುವ ಸಂದರ್ಭದಲ್ಲಿ ವಲಸಿಗರ ಮಹತ್ವದ ಕೊಡುಗೆಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ವಾರ್ಷಿಕವಾಗಿ ಡಿಸೆಂಬರ್ 18ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಈ 2023ರ ಅಂತಾರಾಷ್ಟ್ರೀಯ ವಲಸಿಗರ ದಿನದ ಧ್ಯೇಯವಾಕ್ಯವು ಸುರಕ್ಷಿತ ವಲಸೆಯನ್ನು ಉತ್ತೇಜಿಸುವುದು 2023ರ ಅಂತಾರಾಷ್ಟ್ರೀಯ ವಲಸಿಗರ ದಿನದ ಧ್ಯೇಯವಾಕ್ಯವಾಗಿದೆ. ಅದೇ ರೀತಿ 2000ರಿಂದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಈ ಅಧಿಕೃತವಾಗಿ ಡಿಸೆಂಬರ್ 18ಅನ್ನು ವಲಸಿಗರಿಗೆ ಮೀಸಲ ದಿನವೆಂದು ಘೋಷಿಸಿತ್ತು. 2000ರಿಂದ ಡಿಸೆಂಬರ್ 18ಅನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನಾಗಿ ಆಚರಿಸುತ್ತಾ ಬಂದಿದೆ. ಅದೇ ರೀತಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ವಿಶ್ವಸಂಸ್ಥೆ 5 ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಇದು ಸ್ಥಾಪನೆಯಾಗಿದ್ದು 1945. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಇತ್ತೀಚೆಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ 78ನೇ ಅಧಿವೇಶನದ ಅಧ್ಯಕ್ಷರಾಗಿ ಡೆನಿಸ್ ಫ್ರಾನ್ಸಿಸ್ ಅವರು ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್, ಮೂರನೇ ಕ್ವೆಶ್ಚನ್, ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಜ್ಞಾನ ಕೇಂದ್ರದ ಸರ್ವೆಂಟ್ ಮಹಾಮಂದಿರವನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗಿದೆ? ಇದರ ಆಪ್ಷನ್ಸ್: ಎ ಅಯೋಧ್ಯ, ಬಿ ದೆಹಲಿ, ಸಿ ವಾರಣಾಸಿ, ಡಿ ಬೆಂಗಳೂರು. ಇದರ ಉತ್ತರ ಸಿ ವಾರಣಾಸಿ. ಈ ವಾರಣಾಸಿಯ ವಿಸ್ಮಯಕಾರಿ ಜ್ಞಾನ ಕೇಂದ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದು ವಿಶ್ವದ ಅತಿ ದೊಡ್ಡ ಜ್ಞಾನ ಕೇಂದ್ರವಾಗಿದೆ. ಇದು ಸರ್ವೆಂದ ಮಹಾಮಂದಿರವಾಗಿದ್ದು ಇದು ಒಂದು ಪ್ರಾಚೀನ ಮತ್ತು ಆಧುನಿಕ ತಂತ್ರಜ್ಞಾನದ ಈ 7 ಅಂತಸ್ತಿನ ಅದ್ಭುತ ಆಂತರಿಕ ಶಾಂತಿಗಾಗಿ ಇದನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್, ಈ ವಾರಣಾಸಿಯು ಒಂದು ಗಂಗಾ ನದಿಯ ಮೇಲಿದೆ. ಇತ್ತೀಚೆಗೆ ವಾರಣಾಸಿ ನಡೆದ ಪ್ರಚಲಿತ ಘಟನೆಗಳು: ಇತ್ತೀಚೆಗೆ ನಡೆದ ಸೊಕೊ ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಶೃಂಗಸಭೆಯಲ್ಲಿ ದೇವಾಲಯದ ನಗರವಾದ ವಾರಣಾಸಿಯನ್ನು ಮೊದಲ ಸೊಕೊದ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ನಾಮನಿರ್ದೇಶನ ಮಾಡಲಾಯಿತು. ಈ ವಾರಣಾಸಿಯಲ್ಲಿ ಗಂಗಾ ನದಿಯ ಮೇಲೆ ಟೆಂಟ್ ಸಿಟಿಯನ್ನು ದೇಶದ ಮೊದಲ ಬಾರಿಗೆ ನಿರ್ಮಾಣ ಮಾಡಲಾಯಿತು. ಅದೇ ರೀತಿ ಎಂ.ವಿ. ಗಂಗಾವಿಲಾಸ ಎಂಬ ವಿಶ್ವದ ಅತಿ ಉದ್ದವಾದ ಮೋಟರ ಹಡಗು ನದಿ ವಿಹಾರವಾಗಿದೆ. ಇದನ್ನು ಉತ್ತರ ಪ್ರದೇಶದ ವಾರಣಾಸಿಯಿಂದಲೇ
ಪ್ರಾರಂಭಿಸಲಾಯಿತು. ಇದು ಬಾಂಗ್ಲಾದೇಶದ ಮೂಲಕ ಅಸ್ಸಾಂನ ದಿಬ್ರುಗಢಕ್ಕೆ ಸಂಚರಿಸಿತು. ನೆಕ್ಸ್ಟ್ 4ನೇ ಕ್ವಶನ್, ಯುನೆಸ್ಕೋ ಸಂಸ್ಥೆಯಿಂದ ಪ್ರಿನ್ಸ್ ವರ್ಸೆಲ್ ಪುರಸ್ಕಾರ ಗಳಿಸಿದ ದೇಶದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಇದರ ಆಪ್ಷನ್ಸ್: ಎ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದರ ಉತ್ತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2 ವಿಶ್ವದ ಅತ್ಯಂತ ಸುಂದರವಾದ ವಿಮಾನ ನಿಲ್ದಾಣಗಳಲ್ಲಿ ಒಂದೆಂದು ಹಿರಿಮೆಗೆ ಪಾತ್ರವಾಗಿದ್ದು, ವಿಶ್ವಸಂಸ್ಥೆ ಅಂಗಸಂಸ್ಥೆಯಾದ ಯುನೆಸ್ಕೋ ನೀಡುವ ಪ್ರಿನ್ಸ್ ವರ್ಸೆಲ್ ಗೌರವಕ್ಕೆ ಪಾತ್ರವಾಗಿದೆ. ನೆಕ್ಸ್ಟ್, ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದು 2008ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದಕ್ಕಿಂತ ಮುಂಚೆಯೂ HAL ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನಿರ್ವಹಣೆ ಮಾಡಲಾಯಿತು. ನೆಕ್ಸ್ಟ್, ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಇರುವ ಸ್ಥಳ ದೇವನಹಳ್ಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಇದನ್ನು 14 ಡಿಸೆಂಬರ್ 2013ರಂದು ಅಧಿಕೃತವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್, ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿಗೆ ಸೇವೆ ಸಲ್ಲಿಸುತ್ತಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಇದೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕರ್ನಾಟಕದ ಮೊದಲ ಸಂಪೂರ್ಣ ಸೌರಚಾಲಿತ ವಿಮಾನ ನಿಲ್ದಾಣವಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿರುವ ವಿಮಾನ ನಿಲ್ದಾಣಗಳ ಕುರಿತು: ಕರ್ನಾಟಕದಲ್ಲಿ ಒಟ್ಟು 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಒಂದು ಬೆಂಗಳೂರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 2 ಮಂಗಳೂರಿನಲ್ಲಿ ಬಬ್ಜೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಬಬ್ಜೆ ಅಥವಾ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎನ್ನುವರು. ನೆಕ್ಸ್ಟ್, ಒಟ್ಟು 7 ದೇಶೀಯ ವಿಮಾನ ನಿಲ್ದಾಣಗಳಿವೆ. ಅದರಲ್ಲಿ ಬೆಳಗಾವಿಯಲ್ಲಿ ಸಂಬ್ರಾ ವಿಮಾನ ನಿಲ್ದಾಣ, ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಕಲಬುರಗಿಯಲ್ಲಿ ಕಲಬುರಗಿ ವಿಮಾನ ನಿಲ್ದಾಣ, ಬೀದರ್ನಲ್ಲಿ ಬೀದರ್ ವಿಮಾನ ನಿಲ್ದಾಣ, ಬಳ್ಳಾರಿಯಲ್ಲಿ VDY ಜಿಂದಾಲ್ ವಿಮಾನ ನಿಲ್ದಾಣ, ಮೈಸೂರಿನಲ್ಲಿ ಮೈಸೂರು ವಿಮಾನ ನಿಲ್ದಾಣ, ಶಿವಮೊಗ್ಗದಲ್ಲಿ ಕುವೆಂಪು ವಿಮಾನ ನಿಲ್ದಾಣ. ನೆಕ್ಸ್ಟ್, ಈ ಯುನೆಸ್ಕೋ ಕುರಿತು: ಯುನೆಸ್ಕೋ ಎಂದರೆ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಈ ಯುನೆಸ್ಕೋ ಸ್ಥಾಪನೆಯಾಗಿದ್ದು 1945ರಲ್ಲಿ. ಇದು ಯುನೆಸ್ಕೋದ ಕೇಂದ್ರ ಕಚೇರಿಯು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇತ್ತೀಚೆಗೆ ಯುನೆಸ್ಕೋದ 40ನೇ ಸಭೆಯು ಸೌದಿ ಅರೇಬಿಯಾದಲ್ಲಿ ನಡೆದಿದ್ದು, ಅದರಲ್ಲಿ ಭಾರತದ 2 ಸ್ಥಳಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಲಾಗಿದೆ. ಒಂದು ಶಾಂತಿನಿಕೇತನದ ವಿಶ್ವವಿದ್ಯಾಲಯ ಮತ್ತು ಹೊಯ್ಸಳರ 3 ದೇವಾಲಯಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ನೆಕ್ಸ್ಟ್, 5ನೇದು, ಕಾರ್ಗೋ ಟ್ರಕ್ ಸೇವೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಇದರ ಆಪ್ಷನ್ಸ್: ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಆಂಧ್ರ ಪ್ರದೇಶ, ಡಿ ತಮಿಳುನಾಡು. ಇದರ ಉತ್ತರ ಎ ಕರ್ನಾಟಕ. 2021ರಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕರ ಸಾರಿಗೆ ವ್ಯವಹಾರಗಳಲ್ಲಿ ತನ್ನ ಶಕ್ತಿಯನ್ನು ಬಳಸಿಕೊಳ್ಳುವ ಸಲುವಾಗಿ ಕೆಎಸ್ಆರ್ಟಿಸಿ ಮಾರ್ಗದ ಬಸ್ಗಳಲ್ಲಿ ಪಾರ್ಸೆಲ್ಗಳನ್ನು ಸಾಗಿಸಲು ನಮ್ಮ ಕಾರ್ಗೋ ಬ್ರಾಂಡ್ನಲ್ಲಿ ಲಾಜಿಸ್ಟಿಕ್ ವ್ಯವಹಾರಕ್ಕೆ ಮುಂದಾಗಿದ್ದು, ಇದನ್ನು ಮುಂದಕ್ಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಶನಿವಾರ ನಮ್ಮ ಕಾರ್ಗೋ ಟ್ರಕ್ ಸೇವೆಯನ್ನು ಚಾಲನೆ ನೀಡಲಾಗಿತ್ತು. ಅದೇ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಸಾರ್ವಜನಿಕ ರಸ್ತೆ ಸಾರಿಗೆ ನಿಗಮವಾಗಿದೆ. ಅದೇ ರೀತಿ ಕೆಎಸ್ಆರ್ಟಿಸಿ ಅಂದರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಈ ಕೆಎಸ್ಆರ್ಟಿ ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ 12, 1948. ಇದರ ಮೊದಲಿದ್ದ ಹೆಸರು ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಇಲಾಖೆ. ಇದನ್ನು ಮರುನಾಮಕರಣವಾಗಿ ನವೆಂಬರ್ 1, 1973ರಂದು 50 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಎಂದು ಮರುನಾಮಕರಣ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಶಾಂತಿನಗರ ಅಂದ್ರೆ ಬೆಂಗಳೂರು ನಗರದಲ್ಲಿದೆ. ನೆಕ್ಸ್ಟ್, ಕೆಎಸ್ಆರ್ಟಿಸಿ ಇಂದ 15 ಆಗಸ್ಟ್ 1997ರಂದು ಬಿಎಂಟಿಸಿ ಯನ್ನು ವಿಂಗಡಿಸಲಾಯಿತು. ಅಂದ್ರೆ ಬಿಎಂಟಿಸಿಯನ್ನು ಸ್ಥಾಪನೆ ಮಾಡಲಾಯಿತು. ಇದು ಬೆಂಗಳೂರು ಮೆಟ್ರೋಪಾಲಿಟನ್ ಸಾರಿಗೆ ಸಂಸ್ಥೆಯಾಗಿದ್ದು
ಇದು ಪ್ರತ್ಯೇಕವಾಗಿ ಬೆಂಗಳೂರು ಮಹಾನಗರ ಪ್ರದೇಶದ ಸಾರಿಗೆ ಅಗತ್ಯಗಳನ್ನು ಪೂರೈಸಲು ಇದನ್ನು ವಿಭಜಿಸಲಾಯಿತು. ಬೆಂಗಳೂರು ಸಾರಿಗೆ ಸೇವೆಯನ್ನು ಪ್ರತ್ಯೇಕಿಸಿ ಇದನ್ನು ರಚಿಸಲಾಯಿತು. ನೆಕ್ಸ್ಟ್ 6ನೇ ಕ್ವಶನ್,